ಆತ್ಮೀಯ H16 ನ್ಯೂಸ್ ಅರ್ಥಾತ್ ನಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋಧಾವರ್. ಆತ್ಮೀಯರೇ, ಇವತ್ತೊಂದು ವಿಡಿಯೋ ನೋಡ್ತಾ ಇದ್ದೆ. ನಮ್ಮ ಗರ್ದಿ ಗಮ್ಮತ್ತವ್ರದ್ದು ಬಪ್ಪುಗೌಡ ಪಾಟೀಲರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಸಾಮಾಜಿಕವಾಗಿ ಮತ್ತು ಈ ಒಂದು ಎನ್ವೈರ್ಮೆಂಟಲ್ ದೃಷ್ಟಿ ಇಟ್ಕೊಂಡು. ನಮ್ಮ ಏನಪ್ಪ ಅಂತಂದ್ರೆ ರಮೇಶ್ ಬೆಳಕೂಡ್ ಅನ್ನುವಂಥವರು ಒಂದು ಈ ಹುಂಚಾಳ್ ಫ್ಯಾಕ್ಟ್ರಿಯಿಂದ ಆದಂಥ ಪರಿಸರದ ಮೇಲೆ ಆದಂಥ ಪರಿಣಾಮಗಳ ಮೇಲೆ, ಪ್ರಭಾವಗಳ ಮೇಲೆ ಎನ್ವೈರ್ಮೆಂಟಲ್ ಡಿಪಾರ್ಟ್ಮೆಂಟ್ಗೆ ಅಪ್ಲಿಕೇಶನ್ ಹಾಕಿದ ಮೇಲೆ ಅಥವಾ ಒಂದು ಅರ್ಜಿ ಸಲ್ಲಿಸಿದ ಮೇಲೆ ಅದು ಎನ್ಕ್ವೈರಿ ಆಗಬೇಕು ಮಾಡಬೇಕು ಅನ್ನೋದು ಒಂದು ವಿವರವಾದಂಥ ಒಂದು ವರದಿಯನ್ನು ನಮ್ಮ ಗರ್ದಿ ಮತ್ತು ಬಾಬುಗೌಡರು ಮಾಡಿದ್ದು ನೋಡಿದರೆ ಖುಷಿ ಪಡುವ ವಿಷಯ. ಇವತ್ತು ನಿಜವಾಗಿಯೂ ಕಲ್ಲೋಳಿ ಅಲ್ಲಿ ಅನೇಕ ರಾಜಕಾರಣಿಗಳು ಬಂದು ಹೋಗಿದ್ದಾರೆ, ಬರ್ತಾ ಇದ್ದಾರೆ. ಮತ್ತು ಅಲ್ಲೇ ಈ ಮೊದಲು ಗೋಕಾಕ್ ತಾಲೂಕದಲ್ಲಿತ್ತು, ಈಗ ಮೂಡಲಗಿ ತಾಲೂಕದಲ್ಲಿ ಹೋಗಿದೆ. ಅದು ಇರಲಿ. ಈ ಕಲ್ಲೋಳಿ ವಿಶೇಷವಾಗಿ ಏನಪ್ಪ ಅಂತಂದ್ರೆ ಹನುಮಪ್ಪನ ಹಾಗೆ ಜಾಗೃತ ಸ್ಥಳ ರಾಜಕೀಯವಾಗಿ ಅಲ್ಲಿ ಹಿರಣ್ಣ ಕನ್ನಡಿಯವರಾಗಿರ್ಬೋದು, ಅವ್ರ ತಂದೆಯವರಾಗಿರ್ಬೋದು, ಅದೇ ಕನಕ ಬಸವಣ್ಣ ಪಾಟೀಲರು ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾಗಿದ್ದರಿಂದ ಇವೆಲ್ಲರೂ ಒಳ್ಳೆಯ ಹೋರಾಟಗಾರಿದ್ದಾರೆ. ಮತ್ತು ರಾಜಕೀಯದ ಮೇಲೆ ಅಲ್ಲಿ ತಪ್ಪ ಸರಿ ಅವು ಇವೆಲ್ಲ ಆಗುವಂಥ ಮಾತಾಡ್ತಾರೆ. ಕಪ್ಪಳಗುದ್ದಿ ಬಸ್ಸು ಅನ್ನುವಂಥವ್ರು, ಬಸವಣ್ಣ ನಮ್ಮ ಫ್ರೆಂಡ್ ಇದ್ದರು ಒಂದು ಕಾಲಕ್ಕೆ, ಇವತ್ತಿಲ್ಲ, ಅವ್ರ ಮಗ ಇದ್ದಾರೆ ಇವತ್ತು ನೀಲಕಂಠ ಅಂತೇಳಿ. ಅಲ್ಲಿ ಎಲ್ಲ ಒಂದು ರೀತಿ ಜಾಗೃತವಾದದ್ದು. ಆದ್ರೆ ಇತ್ತೀಚೆಗೆ ಎಲ್ಲರೂ ಒಂದು ರೀತಿ ಮೌನದಂಗಾಗಿದೆ. ಕಾರಣ ಅಂದ್ರೆ ನಮ್ಮ ಜಾರಕಿಹೊಳಿ ಸಹೋದರ ರಾಜಕೀಯ ಪ್ರಭಾವ ರೀತಿಯಾಗಿ ಬೆಳೆದಿದ್ದರಿಂದಾಗಿ ಸಹಜವಾಗಿ ಒಂದಿಷ್ಟು ಬದಿಗೆ ಸರಿದಂಥದ್ದಾಗಿತ್ತು. ಇಂಥ ಸಂದರ್ಭದಲ್ಲೇ ನಮ್ಮ ಬೆಳಕೂಡವರು ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅವರ ಚಿರಂಜೀವಿ ರಮೇಶ್ ಬೆಳಕೂಡ್ ಕಾಂತರವರು ಅವ್ರದಿಂದವರು ಒಂದು ಕಂಪ್ಲೇಂಟ್ ಮಾಡಿದ್ದು ಪರಿಸರ ಏನು ಪರಿಣಾಮ ಆಗಿರತ್ತದ, ಅದರಿಂದ ಏನು ಹಾನಿ ಆಗಿರತ್ತದ ಮಾಡಲಿ. ನಮ್ಮಲ್ಲಿ ಇಂಡಸ್ಟ್ರಿಗಳು ಬೆಳೀಲಿ, ಏನು ತಪ್ಪಲ್ಲ, ಬೆಳಿಬೇಕು. ಅದು ಶುಗರ್ ಇಂಡಸ್ಟ್ರಿ ಬೆಳೀಲಿ, ಅದು ಬ್ಯಾಡ ಅಂತಲ್ಲ. ಆದರೆ ರೈತರಿಗೆ ಎಷ್ಟು ಲಾಭ ಮಾಡ್ತದೋ ಅದು ಸೆಕೆಂಡರಿ. ಇವತ್ತು ಸತೀಶ್ ಶುಗರ್ ಬಗ್ಗೆ ಅವರು ಇವತ್ತು ಕಂಪ್ಲೇಂಟ್ ಮಾಡಿದಾಗ ನೀವು ಚೆಕ್ ಮಾಡ್ರಪ್ಪ ಪರಿಸರ ಪ್ರಭಾವ ಆಗಿದೆ ಅಂತೇಳಿ. ಮತ್ತು ಇವತ್ತು ನಮ್ಮ ಶುಗರ್ ಫ್ಯಾಕ್ಟ್ರಿಗಳು ಇವರು ಒಬ್ಬರಲ್ಲ, ಸತೀಶ್ ಅವ್ರದ್ದು ಒಬ್ಬರದ್ದು ಮಾತಿಲ್ಲ, ಅನೇಕರು ಇವತ್ತೆಲ್ಲ ರಾಜಕಾರಣಿಗಳು ಮಾಡ್ತಾ ಇದ್ದಾರೆ ಮತ್ತು ಪ್ರಭಾವ ಇದ್ದಾರೆ. ಅವ್ರು ಕೆಲವೊಂದು ಈ ನಮ್ಮ ಎನ್ವೈರ್ಮೆಂಟಲ್ ಆಯಿತು, ಮತ್ತೊಂದು ಆಯಿತು, ಎಷ್ಟೋ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಫಾಲೋ ಮಾಡೋದ್ರೂ ಆರೋಪಗಳು ಅವ್ರ ಮೇಲೆ ಇದ್ದಾವೆ. ಆ ದಿಶೆಯಲ್ಲೇ ಎಲ್ಲ ಫ್ಯಾಕ್ಟ್ರಿಗಳು ಒಂದು ರೀತಿ ಇದ್ದಾರೆ, ಅದರಲ್ಲಿ ಎರಡು ಮಾತಿಲ್ಲ. ನಾವು ಕೇವಲ ಸತೀಶ್